ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಹೊಸ ರೀತಿಯಲ್ಲಿ ನನ್ನ ವೀಡಿಯೋನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಏನು ಗೊತ್ತಾ, ನಾನಿವತ್ತು ವ್ಲಾಗಿಂಗ್ ಮಾಡ್ತಾ ಇಲ್ಲ. ಹಾಗೇನೆಂದರೆ ಎಲ್ಲರೂ ವ್ಲಾಗಿಂಗ್ ಮಾಡೋ ಥರ ನಾನೇನು ವ್ಲಾಗಿಂಗ್ ಮಾಡ್ತಾಯಿಲ್ಲ. ತುಂಬ ಬಿಸಿಲು ಬರ್ತಾ ಇದೆ. ಕಿಟಕಿ ಹತ್ರ ಹೀಗೆ ಕೂತ್ಕೊಂಡಿದ್ದೆ. 6 ಆಗಿದೆ ನೋಡಿ, ಆದರೂ ಎಷ್ಟು ಬಿಸಿಲು ಗೊತ್ತು. ತುಂಬಾ ಬಿಸಿಲು ಬರುತ್ತೆ. ಇನ್ನೂ 6 ಎಷ್ಟು ಬಿಸಿಲಿದೆ. ನಾನು ಯಾಕೆ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಗೊತ್ತಾ? ನಾನು ನೋಡಿ ಒಂದು ಅರ್ಧ ಗಂಟೆ ಮಲ್ಕೊಬಿಟ್ಟಿದ್ದೆ. ಮಲ್ಕೊಂಡು ಎದ್ದು ಬಂದು ಕೂದಲು ಸಹ ಬಾಚ್ಕೊಂಡಿಲ್ಲ, ಹಾಗೆ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಶ್ ಆಗಿ ಬಂದಿದ್ದೀನಿ. ಎದ್ದು ಅರ್ಧ ಗಂಟೆ ಮೇಲೆ ಆಗಿದೆ ಮಲ್ಕೊಂಡಿದ್ದು. ಈಗೆಲ್ಲ ಆವಾಗಲೇ ಎದ್ದಿದ್ದೀನಿ. ಆದರೂ ಹಾಗೆ ರೂಮಿಗೆ ಬಂದೆ. ನನಗೆ ನೆನಪಾಯಿತು, ಎ ಸಿ ತೋರಿಸೋಣ, ನಮ್ಮ ರೂಮಿನಲ್ಲಿರುವಂಥ ಇವತ್ತು ಎ ಸಿನ ತೋರಿಸೋಣ ಅಂತ ನಾನು ನಿಮಗೆ ಇವತ್ತು ನನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಎ ಸಿನ ನೋಡೋಣ. ನಾವು ಆ್ಯಕ್ಚುಲಿ ಎ ಸಿ ತೊಗೊಂಡು 3 ವರ್ಷ ಆಯಿತು. 3 ವರ್ಷದಲ್ಲಿ ಮೊನ್ನೆ ನಾವು ಸರ್ವಿಸಿಂಗ್ ಮಾಡಿಸಿದ್ವಿ. ಅಂದರೆ ಪ್ರತಿ ವರ್ಷ ಸರ್ವಿಸ್ ಮಾಡಿಸ್ಬೇಕಾಗತ್ತೆ. ಈ ವರ್ಷ ನಾವು ಮೊನ್ನೆ ಈಗ ಒಂದು 3-4 ದಿವಸದಿಂದ ಸರ್ವಿಸಿಂಗ್ ಆಯಿತು. ಸೊ ಈಗ ನಮಗೆ ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆ. ನಾನು ತೋರಿಸ್ತೀನಿ ಹೇಗೆ ಎ ಸಿ ಹೇಗಿದೆ ಅಂತ. ನಮ್ಗೆ ತುಂಬ ತಂಪು ಇಲ್ಲಿ, ಸಿಕ್ಕಾಪಟ್ಟೆ ಸೆಕೆ. ಎ ಸಿ ಇಲ್ಲದೆ ಕಳೆಯೋದೇ ಇಲ್ಲ ಫ್ರೆಂಡ್ಸ್, ನಿದ್ದೆನೇ ಬರಲ್ಲ. ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ನಮ್ಮ ಎ ಸಿ ಅಂತ. ಇದು ಬ್ಲೂ ಸ್ಟಾರ್ ಎ ಸಿ. ಬ್ಲೂ ಸ್ಟಾರ್ ಅಂತ. ಇದು ನಮ್ಮದು ಸ್ವಂತ ಮನೆ ಅಂತೂ ಅಲ್ಲ, ಹಾಗಾಗಿ ಇಲ್ಲೆಲ್ಲ ಅದು ಪೇಂಟಿಂಗೆಲ್ಲ ಆಗಿಲ್ಲ. ಬಹಳ ವರ್ಷ, ಸ್ವಲ್ಪ ಹಳೆ ಮನೆ ಇದೆ. ಇದು ನೋಡಿ ಬ್ಲೂ ಸ್ಟಾರ್ ಎ ಸಿ. ಆ್ಯಕ್ಚುಲಿ ನಾವು ಮೊನ್ನೆ ಕಳೆದ ಏಪ್ರಿಲಿಗೆ 3 ವರ್ಷ ಆಯಿತು ನಾವು ತಗೊಂಡು. ಏಪ್ರಿಲಿಗೆ 3 ವರ್ಷ ಆಯಿತು. ನಾವು ವರ್ಷ ಸರ್ವಿಸ್ ಮಾಡಿಸ್ಬೇಕಾಗತ್ತೆ. ಇಲ್ಲಾಂದರೆ ಎ ಸಿ ಅಷ್ಟು ಚೆನ್ನಾಗಿ ವರ್ಕ್ ಮಾಡಲ್ಲ, ಕೂಲ್ ಮಾಡಲ್ಲ. ಆಮೇಲೆ ನಾವು ಲಾಸ್ಟ್ ಇಯರು ನಾವೊಂದು 2 ಸರಿ ಎ ಸಿ ಸರ್ವಿಸಿಂಗಿಗೆ ಕರೆದಿದ್ವಿ, ಯಾರೂ ಬರಲಿಲ್ಲ. ಆಮೇಲೆ ನಾವು ಅದಕ್ಕಿಂತಲೂ ಹಿಂದಿನ ವರ್ಷ, ಅಂದರೆ 2 ವರ್ಷದ ಹಿಂದೆ ಸರ್ವಿಸಿಂಗ್ ಮಾಡಿಸಿದ್ವಿ. ಅದಾದಮೇಲೆ ಕಳೆದ ವರ್ಷ ಮಾಡಿಸೇ ಇರಲಿಲ್ಲ. ಈ ವರ್ಷ ಮೊನ್ನೆ ಬಂದು ಮಾಡಿ ಹೋದರು. ಈಗ ಒಂದು 3-4 ದಿವಸದ ಹಿಂದೆ. ಯಪ್ಪ, ಅದರೊಳಗೆ ಏನೇನೆಲ್ಲ ಸಿಕ್ಕೊಂಡು ಬಿದ್ದಿತ್ತು ಗೊತ್ತಾ. ಇದು ಆ್ಯಕ್ಚುಲಿ ಈಗ ಅದಾದಮೇಲೆ ಈಗ 1 ವರ್ಷದ ಮೇಲಾಗಿತ್ತಲ್ವ ಸರ್ವಿಸಿಂಗ್ ಮಾಡಿಸಿರಲಿಲ್ಲ, ಅಂದರೆ ಲಾಸ್ಟ್ ಇಯರ್ ಮಾಡಿಸಿಲ್ಲ ಅಂತ. ಈ ಎದುರುಗಡೆ ಒಂದು ಇಲ್ಲಿ ಕಾಣಿಸುತ್ತೆ ನೋಡಿ, ಡೋರ್ ಥರ ಇದು. ಅದು ಹಿಂಗೆ ಮುಂದ್ಗಡೆ ಕಾಣಿಸುತ್ತೆ ನೋಡಿ, ಅದು ಸ್ವಿಂಗ್ ಆಗ್ತಿಲ್ಲ. ಅಂದರೆ ಈಗ ಅದು ನಾವು ಬೇರೆದು ಹಾಕಿಸ್ಬೇಕು. ಅದು ಅವ್ರು ಬಂದು ಸರ್ವಿಸಿಂಗಿಗೆ ಬಂದವರು ಹೇಳೋಗಿದ್ದಾರೆ, ಅದೊಂದು ಹಾಕ್ಸ್ರಿ ಅಂತ. ಅದೇನು ಪ್ರಾಬ್ಲಮ್ ಆಗೋಲ್ಲ, ಕೂಲಂತೂ ಮಾಡುತ್ತೆ. ಎಲ್ಲ ಕಡೆ ಎ ಸಿದು ಗಾಳಿ ಬರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಅದು ಈ ಕಡೆ ಆ ಕಡೆ ಫ್ಯಾನ್ ಒಳಗಡೆದು ಆ ಕಡೆ ಈ ಕಡೆ ಸ್ವಿಂಗ್ ಆಗೋಲ್ಲ ಅಷ್ಟೇ. ಅದು ಆ ಥರ ಡೋರ್ ಥರದ್ದು. ಅದು ಆಮೇಲೆ ಕ್ಲೋಸ್ ಆಗೋಲ್ಲ, ನಮ್ಗೆ ಬೇಡ ಅಂದಾಗ ಕ್ಲೋಸ್ ಆಗೋಲ್ಲ. ಹೀಗೆ ಓಪನ್ ಇರುತ್ತೆ. ಓಪನ್ ಇರೋದ್ರಿಂದ ಧೂಳೆಲ್ಲ ಕೂತ್ಕೊಳ್ಳೋದೆಲ್ಲ ಆಗುತ್ತೆ. ಸೊ ನಾವು ಅದನ್ನು ಹಾಕಿಸ್ಲೇಬೇಕು, ಮತ್ತೇನು ಪ್ರಾಬ್ಲಮ್ ಇಲ್ಲ. ತುಂಬಾ ಕಸ, ಅಂದರೆ ಇಲ್ಲಿ ಅಳಿಲು ಎಲ್ಲ 1 ವರ್ಷದಿಂದ ಒಳಗಡೆ ಹೊಕ್ಕಿ, ಅದು ಈ ಪೈಪ್ ಏನು ಹಾಕಿರ್ತಾರೆ ನೋಡಿ, ಆ ಪೈಪು ಅಲ್ಲಿ ಹೋಲ್ ಮಾಡಿರ್ತಾರಲ್ವ, ಪೈಪ್ ಹಾಕಲಿಕ್ಕೆ ಅಂತ ದೊಡ್ಡ ಒಂದು ಹೋಲ್ ಮಾಡಿರ್ತಾರೆ. ಸ್ವಲ್ಪ ಜಾಸ್ತಿ ಹೋಲಾಗಿತ್ತೇನೋ. ಅದರೊಳಗೆ ಅಳಿಲು ಎ ಸಿ ಒಳಗೆ ಬಂದು, ಅಳಿಲು ಮತ್ತು ಪಕ್ಷಿಗಳೆಲ್ಲ ಯಾವುದೇದೋ ಬರ್ಡ್ಸ್ ಬಂದು ಗೂಡು ಕಟ್ಕೊಂಡಿವೆ. ಹುಲ್ಲು, ಇಷ್ಟಿಷ್ಟು ಹುಲ್ಲು. ಆಮೇಲೆ ಅಳಿಲಿಂದು ಸಿಕ್ಕಾಪಟ್ಟೆ ಗಲೀಜು, ಹಿಕ್ಕೆ ಅಂತ ಹೇಳ್ತಾರಲ್ವ, ಒಂದು KG ಗಟ್ಟಲೆ ಸಿಕ್ಕಿತ್ತು ಫ್ರೆಂಡ್ಸ್. ಅವ್ರು ಕ್ಲೀನ್ ಮಾಡಿ ತೊಳಿತಾ ಇದ್ದರು. ಕ್ಲೀನ್ ಮಾಡಿ ಎಲ್ಲದನ್ನು ಓಪನ್ ಮಾಡಿ ಜಾಳಿಗೆ ಅಂತ ಆ ನೆಟ್ಟಿರುತ್ತೆ, ಈ ಕವರ್ ಏನು ಹಾಕಿದ್ದಾರೆ ನೋಡಿ ಇಲ್ಲಿ ಮೇಲ್ಗಡೆ, ಅದಕ್ಕೆ ನೆಟ್ಟಿರುತ್ತೆ. ಆ ನೆಟ್ಟೆಲ್ಲ ಫುಲ್ ಡಸ್ಟಿಂದ ತುಂಬ ಹೋಗ್ಬಿಟ್ಟಿತ್ತು. ನಾವು ಕೂಲೇ ಮಾಡಲ್ಲ, ಅದು ಗಾಳಿನೇ ಬರಲ್ಲ. ಯಾಕೆಂತಂದರೆ ಬ್ಲಾಕ್ ಆಗಿಬಿಟ್ಟಿತ್ತು ಅದು. ತುಂಬಾ ಗಲೀಜು. ಯಪ್ಪ, ನಮಗೆ ಹೆದರಿಕೆ ಆಯಿತು, ಏನು ಎ ಸಿ ವಾಯರ್ ಏನಾದರೂ ಕಟ್ ಮಾಡಿವ್ಯಾ ಅಂತ. ಈ ಅಳಿಲು ಮತ್ತು ಪಕ್ಷಿಗಳು ಏನೂ ಮಾಡಿಲ್ಲ ಸದ್ಯದಲ್ಲಿ, ಏನೂ ಆಗಿಲ್ಲ. ನಾನು ನಿಮಗೆ ಎ ಸಿನ ಆನ್ ಮಾಡಿ ತೋರಿಸ್ತೀನಿ. ನನಗೆ ಈ ಫ್ರಂಟ್ ಕ್ಯಾಮ್ರಾದಲ್ಲೆಲ್ಲ ಮಾತಾಡ್ಲಿಕ್ಕೆ ಬರಲ್ಲ. ಈ ಥರದ್ದು ರಿಮೋಟ್ನಲ್ಲಿ ಆನ್ ಆಫ್ ಎಲ್ಲ ಇರುತ್ತೆ. ಸೊ ಈಗ ನಾನು ಆನ್ ಆಫ್ ಮಾಡಿ ಎಷ್ಟು ಆಪ್ಷನ್ ಇಡಬೇಕು ಎಲ್ಲ ನಿಮಗೆ ತೋರಿಸ್ತೀನಿ. ನೋಡಿ, ಬಂತು, ಇದು ಆನ್ ಆಯಿತು. ಆಮೇಲೆ ಈಗ ಫಸ್ಟ್ ಈ ಥರ ಬರುತ್ತೆ. ಆಮೇಲೆ ನಮಗೆ ಜಾಸ್ತಿ ಈಗ 25ಗೆ, ನಾವು ರಾತ್ರಿ 25ಗೆ ಇಟ್ಟಿದ್ವಿ. ನಮಗೆ ಇನ್ನೂ ತುಂಬ ಕೂಲ್, ಜಾಸ್ತಿ ಸೆಕೆ ಇದೆ. ತುಂಬಾ ಕಡಿಮೆ ಮಾಡಬೇಕು ಅಂತಂದರೆ ಈಗ ನೋಡಿ 21 ಆಯಿತು, 22, 21, 20, 19, 18, 16ವರೆಗೂ ಇದೆ. ಲಾಸ್ಟ್ 16ವರೆಗೆ ಬರುತ್ತೆ. ಅಂದರೆ ಈಗ ಈ ಥರ ಲೈಟ್ ಬಂದಾಗ ನಮಗಿಲ್ಲಿ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ
ಸ್ವಿಂಗ್ ಮಾಡೋದು ಎಲ್ಲ ನಾವು ಯಾವ ಮೋಡಲ್ಲಿ ಇಟ್ಕೋಬೇಕು ಅದನ್ನೆಲ್ಲ ನಾವು ಇಟ್ಕೋಬೋದು. ಈಗ ಅದು ನಮ್ಮದು ಈ ಡೋರ್ ನಾನು ಹೇಳಿದ್ನಲ್ವ, ಅದೇನೋ ಹೇಳಿದ್ರು ಅವ್ರು, ಇದೇನೋ ಮುಂದ್ಗಡೆ ಇದು ಹೇಳಿದ್ನಲ್ವ, ಏನೋ ಹೇಳಿದ್ರು ನಂಗೆ ನೆನಪು ಬರ್ತಾಯಿಲ್ಲ. ಅವತ್ತು ಹೇಳಿದ್ರು ಅವರು, ನೆನಪಿಟ್ಕೊಂಡಿದ್ದೆ, ಈಗ ಮರ್ತಿದ್ದೀನಿ. ಹಾಂ, ನೆನಪಾಯಿತು ಫ್ರೆಂಡ್ಸ್. ಈಗ ಅದು ಇನ್ಸುಲೇಷನ್ ಹಾಕಿಸ್ಬೇಕು ಅಂತ ಹೇಳಿದ್ರು ಅವರು. ಮೋಟಾರ್ ಏನು ಪ್ರಾಬ್ಲಮ್ ಮಾಡಿಲ್ಲ, ಇದ್ದಿದ್ರಲ್ಲಿ ಮೋಟಾರೆಲ್ಲ ಹಾಳಾಗ್ಬಿಟ್ಟಿದ್ರೆ ತುಂಬ ಖರ್ಚಿತ್ತು ಫ್ರೆಂಡ್ಸ್. ಈಗ ಇದು 600-700ಕ್ಕೆ ಎಷ್ಟೋ ಎದುರುಗಡೆದಿದೆಯಂತೆ. ಅದಕ್ಕೆ ನಾವು ನಾನು ಯಾರ ಮನೇಲಿ ಎ ಸಿ ಇದೆ ಅಲ್ವಾ, ಅವರಿಗೆಲ್ರಿಗೂ ನಾನು ಹೇಳೋದಿಷ್ಟೇ, ಖಂಡಿತ ಯಾರೇ ಆದರೂ ಫ್ರೆಂಡ್ಸ್, ನೀವು ನಿಮ್ಮ ಮನೇಲಿ ಯಾರೇ ಆದರೂ ಎ ಸಿನ ಪ್ರತಿ ವರ್ಷ ಸರ್ವಿಸ್ ಮಾಡಿಸ್ಬೇಕು. ಸರ್ವಿಸಿಂಗ್ ಮಾಡಿಸಿಲ್ಲ ಅಂದರೆ ಅದು ಎ ಸಿ ಕೂಲ್ ಹವಾ ಕೊಡಲ್ಲ, ಇದು ಚೆನ್ನಾಗಿ ಇರುವಂಥ ಕೂಲ್ ಮಾಡಲ್ಲ, ಆಮೇಲೆ ಬೇಗ ಹಾಳಾಗುತ್ತೆ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನನಗನ್ನಿಸ್ತು ನಿಮಗೂ ಹೇಳೋಣ. ನಾವು ಲಾಸ್ಟ್ ಇಯರ್ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ವಿ, ಸರ್ವಿಸಿಂಗ್ ಮಾಡಿಸಿರ್ಲಿಲ್ಲ. ಆದರೆ ಇನ್ನು ಯಾವತ್ತೂ ಹಂಗೆ ಮಾಡಬಾರ್ದು. ಲಾಸ್ಟ್ ಇಯರ್ ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಮಗೆ ಜನ ಸಿಕ್ಕಿರಲಿಲ್ಲ. ಎಷ್ಟೋ ಸರಿ ನಾವು ಹೇಳಿದ್ವಿ ಬರಲಿಕ್ಕೆ, ಯಾರೂ ಬಂದಿರಲಿಲ್ಲ. 2-3 ಜನರಿಗೆ ಹೇಳಿದ್ವಿ, ಒಬ್ಬರು ಬಂದಿಲ್ಲ. ಸೊ ಈ ಸರಿ ಅಂತೂ 1 ತಿಂಗಳದಿಂದ ಹೇಳ್ತಾ ಇದ್ವಿ, ಅಂತೂ ಒಬ್ಬರು ಬಂದು ಈಗ ಸರ್ವಿಸಿಂಗ್ ಮಾಡಿ ಹೋಗಿದ್ದಾರೆ. ಪ್ರತಿ ವರ್ಷ ಸರ್ವಿಸಿಂಗ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಅದು ಎ ಸಿ ಮೇಂಟೈನ್ ಇರುತ್ತೆ, ಚೆನ್ನಾಗಿರುತ್ತೆ. ಇದೆಲ್ಲ ಫುಲ್ ಬಾಡಿನೆಲ್ಲ ಇದನ್ನೆಲ್ಲ ಫುಲ್ ಬಾಡಿನ ಕಳಚಿ ಅಷ್ಟು ಪಾರ್ಟ್ಸನ್ನು ಅವ್ರು ತೆಗೆದು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ, ಆಮೇಲೆ ಒಳಗಡೆ ನೆಟ್ ಥರ ಇರುತ್ತೆ 2, ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿದ್ರು. ಪೈಪ್ ಅವರದ್ದೇ ಒಂದಿರುತ್ತೆ, ಫೋರ್ಸಲ್ಲಿ ನೀರು ಬರುವ ಹಾಗೆ. ಎಷ್ಟು ಗಲೀಜು ಬಂತು ಗೊತ್ತಾ, ಈ ಇಲಿ ಹಿಕ್ಕೆ ಥರ, ಈ ಅಳಿಲಿಂದು ಹಿಕ್ಕೆಯೋ ದೇವ ಅದು. ಆಮೇಲೆ ಆ ಪಕ್ಷಿಗಳ ಗೂಡೆಲ್ಲ ಕಟ್ಕೊಂಡಿದ್ವು ಅನಿಸುತ್ತೆ, ಅದೇನೋ ಹೋಲಲ್ಲೆಲ್ಲ ಬಂದು 1 ವರ್ಷದಿಂದ ಆರಾಮಾಗಿ ತಮ್ಮ ಮನೆ ಮಾಡ್ಕೊಂಡಿದ್ವು. ಹುಲ್ಲು ಫುಲ್ಲು 1 kg ಮೇಲೆ ಅವೆಲ್ಲ ಸಿಕ್ಕಿದೆ. ಅವರು ಅಂದರು ಸದ್ಯಕ್ಕೇನು ಹಾಳಾಗಿಲ್ಲ ಅಂತ ಹೇಳ್ತಾಯಿದ್ರು. ಅಷ್ಟು ಎಲ್ಲ ಕಸ ಸಿಕ್ಕಿತ್ತು ಗೊತ್ತಾ. ಅಂತೂ ಸದ್ಯ ಹಾಳಾಗಿಲ್ಲ, ನಮ್ಮ ಪುಣ್ಯ, ಚೆನ್ನಾಗಿತ್ತು. ಇಲ್ಲಾಂದರೆ ಒಂದಷ್ಟು ಖರ್ಚಿತ್ತು ಜಾಸ್ತಿ. ಏನು ಮೇಂಟೆನೆನ್ಸಿಗೆ ಜಾಸ್ತಿ, ಅಂದರೆ ಸರ್ವಿಸಿಂಗಿಗೆ ಜಾಸ್ತಿ ಏನು ಅಷ್ಟೊಂದು ಖರ್ಚು ಬರೋಲ್ಲ. ಪ್ರತಿ ವರ್ಷ ಮಾಡಲೇಬೇಕು, ಅವ್ರು ಸರ್ವಿಸ್ ಚಾರ್ಜ್ ತೊಗೊಳ್ತಾರೆ ಅಷ್ಟೇ. ಈಗ ತುಂಬ ತಂಪಾಗಿ ಕೂಲಾಗ್ತಾಯಿದೆ. ಈಗ ನೋಡಿ, 5 ನಿಮಿಷನೂ ಆಗಿಲ್ಲ ನಾನು ಹಾಕಿ, ಒಂದು 3 ನಿಮಿಷ ಆಯಿತು ಅಲ್ವಾ, ಈಗಲೇ ಎಷ್ಟು ತಂಪಾಗ್ತಾಯಿದೆ ಗೊತ್ತಾ. ರಾತ್ರಿ ಅಂತೂ ಎ ಸಿ ಇಲ್ಲದೆ ಆಗೋದೇ ಇಲ್ಲ ಫ್ರೆಂಡ್ಸ್. ಎ ಸಿ ಇಲ್ಲ ಅಂದರೆ ರಾತ್ರಿ ನಿದ್ದೆ ಬರೋಲ್ಲ. ನಾವು ಇಷ್ಟು ದಿನ ಹೇಗೆ ಮಲ್ಕೋತಿದ್ವು, ಏಪ್ರಿಲ್ದಲ್ಲೇ ಹಾಕಬೇಕಿತ್ತು ಆ್ಯಕ್ಚುಲಿ. ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಗೊತ್ತಾ, ನಿದ್ದೆನೇ ಬರ್ತಾ ಇರಲಿಲ್ಲ. ನಿದ್ದೆ ಬಂದ್ರೂ ಸೆಕೆ, ಈ ಕಿಟಕಿಯೆಲ್ಲ ಓಪನ್ ಮಾಡ್ಕೊಂಡಿದ್ರು ಗಾಳಿ ಬರುತ್ತೆ, ಅದರ ಸೊಳ್ಳೆನೂ ಅಷ್ಟೇ ಕಚ್ಚುತ್ತೆ. ಆಮೇಲೆ ಒಂಥರ ಬೆವರು, ಇಲ್ಲಿ ಇದಕ್ಕೆ ಸ್ವೆಟ್ಟಿಂಗ್ ಜಾಸ್ತಿ. ಅಂದರೆ ಇಲ್ಲಿ ವೆದರ್ಗೆ ಕಿಟಕಿ ಎಲ್ಲ ಓಪನ್ ಇದ್ದು ಗಾಳಿ ಬಂದ್ರೂ ಫ್ಯಾನೆಲ್ಲ ತಾಗಲ್ಲ, ಅಷ್ಟು ಸ್ವೆಟ್ಟಿಂಗ್, ಅಂದರೆ ಬೆವರು ಬರುತ್ತೆ, ತುಂಬಾ ಇರಿಟೇಟ್ ಆಗುತ್ತೆ ಗೊತ್ತಾ. ಸೊ ಅದರ ಸಲುವಾಗಿ ಎ ಸಿ ಬೇಕೇ ಬೇಕು. ಇದು ನಮ್ಮದು ಬ್ಲೂ ಸ್ಟಾರ್ ಎ ಸಿ, ತುಂಬ ಚೆನ್ನಾಗಿ ಕೂಲ್ ಮಾಡುತ್ತೆ. ಒಂದು 10 ನಿಮಿಷದಲ್ಲಿ, ಈಗ ಅಂದರೆ ಈ ಟೈಮ್ನಲ್ಲಿ ಬಿಸಿಲು ತುಂಬ ಇರುತ್ತಲ್ವ, ರೂಮೆಲ್ಲ ಫುಲ್ಲು ಬಿಸಿಯಾಗಿರುತ್ತೆ. ಅಂಥದ್ರಲ್ಲೂ ಇನ್ನೊಂದು 10 ನಿಮಿಷಕ್ಕೆ ಚೆನ್ನಾಗಿ ಕೂಲ್ ಮಾಡಿಬಿಡುತ್ತೆ. ರಾತ್ರಿ ಅಂತೂ ನಾವು 16, 18 ಹಾಕ್ಕೊಂಡು ಮಲ್ಕೋತೀವಿ. ನಾವು ಫ್ಯಾನು ಕೂಡ ಹಾಕ್ತೀವಿ. ಸೊ ನಮಗೆ 22 ಕಿಟ್ಟರೆ ಆರಾಮಾಗಿ ಥಂಡಿ ಆಗಿಬಿಡ್ತೀವಿ. ಸ್ವಲ್ಪ ದೊಡ್ಡ ರೂಮು ಇದು. 1.5 ಟನ್ನಿನ ಎ ಸಿ, ಅಂದರೆ ಅದರಲ್ಲೂ ಇರುತ್ತೆ ಎ ಸಿಲಿ ಎಷ್ಟು ಟನ್ನು ಅಂತಲ್ಲ. ಈ ರೂಮಿಗೆಲ್ಲ ನಮ್ಗೆ 1.5 ಟನ್ ಬೇಕು. 1.5 ಟನ್ನಿಂದ ಎ ಸಿ. 1 ಟನ್ನಿಂದೆಲ್ಲ ಸ್ವಲ್ಪ ಸಣ್ಣ, ಅದು ಸಾಕಾಗಲ್ಲ. 1.5 ಟನ್ನಿಂದೇ ನಾವು ತೊಗೊಂಡಿದ್ದು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಎ ಸಿ ಸರ್ವಿಸ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಪ್ರತಿ ವರ್ಷ ಮಾಡಬೇಕು ಅಂತ, ಅಥವಾ ಎ ಸಿ ಯಾರ ಮನೇಲಿದೆ ಅವರಿಗೆಲ್ಲ ಗೊತ್ತಿರುತ್ತೆ ಎ ಸಿದ ಬಗ್ಗೆ. ನಾನು ಹಾಗೆ ಒಂದು ನಿಮ್ಗೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಮಾಡಿದೆ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಈ ಥರ ಮೊಬೈಲನ್ನು ಹೀಗೆ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡು ಬ್ಲಾಗಿಂಗ್ ಮಾಡೋರ ಥರ ನಂಗೆ ಮಾತಾಡೋಕ್ಕೆ ಬರೋಲ್ಲ. ಹೇಗಾಗಿದೆ ವೀಡಿಯೋ ಅಂತಲೂ ಗೊತ್ತಿಲ್ಲ. ನಾನು ಹಾಗೆ ಸುಮ್ಮನೆ ಹೇಗಿದ್ದೆ ಹಾಗೆ ಬಂದಿದ್ದೀನಿ. ಇನ್ನು ಕೂದಲನ್ನು ಸಹ ಚೆನ್ನಾಗಿ ಬಾಚ್ಕೊಂಡಿರಲಿಲ್ಲ. ಸೊ ನನಗೆ ನೆನಪಾಯಿತು ಇವತ್ತೊಂದು ನಂದು ಎ ಸಿ ಇದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ. ಸೊ ಇದೇ ಆಗಿತ್ತು ನಂದು ಇವತ್ತಿನ ವಿಡಿಯೋ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್. ಮತ್ತು ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.